ಹಲೋ ಎವ್ರಿವನ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಂದು ಸಂಡೇ ವ್ಲಾಗ್ ಆಗಿರುತ್ತೆ. ನಾನಿವತ್ತು ಏನು ವ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ, ಈ ಆಲ್ಮೋಸ್ಟ್ 1 ಮಂತ್ ಬ್ಯಾಕ್ ನಾನು ನಿಮಗೆ ನಮ್ಮಮ್ಮ ಯಾವ ರೀತಿ ಸೊಪ್ಪಿನ ಬೀಜಗಳನ್ನ ಹಾಕಿ ಸೊಪ್ಪನ್ನು ಬೆಳೀತಾರೆ ಅಂತ ತೋರಿಸಿದ್ದೆ. ಸೊ ಅದೇ ಸೊಪ್ಪುಗಳು ಇವತ್ತು ಯಾವ ಥರ ಬೆಳೆದಿದೆ ಅಂತ ನಾನು ನಿಮಗೆ ತೋರಿಸ್ಬೇಕು. ಹಾಗೆ ಇವತ್ತು ಚಿಲ್ಲಿ ಸೀಡ್ಸ್ನ ಹಾಕ್ತಿದ್ದಾರೆ, ಯಾವ ರೀತಿ ಹಾಕಬೇಕು ಅನ್ನೋದನ್ನು ಸಹ ತೋರಿಸ್ತಿದ್ದಾರೆ. ಹಾಗೆ ನಾನು ನಾರ್ಮಲಾಗಿ ಎಲ್ಲ ವ್ಲಾಗ್ಸಲ್ಲೂ ತೋರಿಸೋ ಥರ ನಾನು ಹಸಿಮೆಣಸಿನ್ಕಾಯಿ ಗಿಡದಲ್ಲಿ ಕಿತ್ಕೊಂಡು ಬಂದು ಮಾಡ್ತಿರ್ತೀನಲ್ಲ, ಸೊ ಆ ಗಿಡಗಳು ಸ್ವಲ್ಪ ಎಲ್ಲ ಬಾಡೋಗಿವೆ. ತುಂಬ ತಿಂಗಳುಗಳಿಂದ ಬಿಡ್ತಾ ಇತ್ತು. ಸೊ ಇವಾಗ ಅದರದ್ದು ಬಿಡುವಂಥ ಸ್ಟೇಜ್ ಮುಗ್ದೋಗಿದೆ. ಅವನ್ನೆಲ್ಲ ಕಿತ್ತು ಹಾಕಿ ಈಗ ಹೊಸ ಸಸಿಗಳನ್ನ ನಡ್ತಾ ಇದ್ದಾರೆ. ಸೊ ಹೇಗೆ ಮಾಡೋದು ಅದನ್ನೆಲ್ಲ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದಂತಹ ಈ ಕೊತ್ತಂಬರಿ ಸೊಪ್ಪು ಹಾಗೆ ಸಬ್ಬಕ್ಕಿ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ, ಸೊ ಅದನ್ನು ಸಹ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋನಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಈಗ ನಾನು ಚಿಕ್ಕ ಪಾಟ್ ತೊಗೊಂಡು ಅದಕ್ಕೆ ಮಣ್ಣನ್ನು ಹಾಕ್ತಿದ್ದಾರೆ ನಮ್ಮಮ್ಮ. ಇದು ತುಂಬ ದಿವಸದಿಂದನೇ ಮಾಡಿಟ್ಕೊಂಡಿರೋಂಥ ಈ ಸಸಿನ ಅಪ್ಲೋಡ್ ಮಾಡಬೇಕಾದ್ರೆ ಈ ವಿಡಿಯೋ ತೋರಿಸ್ಬೇಕು ಅಂತೇಳಿ ಹಾಗೆ ಇಟ್ಕೊಂಡಿದ್ದೆ. ಸೊ ನೋಡಿ, ಈಗ ನಾವು ಚಿಲ್ಲಿ ಸೀಡ್ಸ್ನ ಹಾಕಿ ಅದರ ಮೇಲೆ ಮತ್ತೆ ಒಂದು ಸ್ವಲ್ಪ ಮಣ್ಣನ್ನು ಹಾಕ್ತಾರೆ. ಈ ಥರ ಏನಕ್ಕೆ ನಾವು ಪಾಟಲ್ಲಿ ಹಾಕ್ತಿದ್ದೀವಿ ಅಂತ ನಿಮಗೆ ಈ ವಿಡಿಯೋ ಫುಲ್ ನೋಡಿ ನಮ್ಮಮ್ಮ ಲಾಸ್ಟಲ್ಲಿ ಏನಕ್ಕೆ ಅಂತ ಹೇಳ್ತಾರೆ. ಡೈರೆಕ್ಟಾಗಿ ಏನಕ್ಕೆ ನೆಲದ ಮೇಲೆ ಹಾಕಲ್ಲ, ಈ ಥರ ಮಾತ್ರ ಹಾಕ್ಕೊಂಡು ಏನಕ್ಕೆ ಮಾಡಬೇಕು ಅಂತ ಹೇಳ್ತಾರೆ ವಿಡಿಯೋದಲ್ಲಿ. ಸೊ ನೋಡಿ, ಈ ಥರ ಎಲ್ಲ ಸೀಡ್ಸ್ ಮೇಲೆ ಒಂದು ಸ್ವಲ್ಪ ಮಣ್ಣು ಹಾಕಿದ ಮೇಲೆ ನೀರನ್ನ ಚಿಮುಕಿಸ್ತಾ ಇದ್ದಾರೆ. ಇದನ್ನು ಬಿಡಬೇಕು ಒಂದು 15-20 ಡೇಸ್ ಆ ಥರ ಬಿಟ್ಟಾಗ ಚಿಕ್ಕದಾಗಿ ಪೈರು ಬರುತ್ತೆ. ನೋಡಿ, ಈ ಥರ ತುಂಬ ಚಿಕ್ಕದಾಗಿ ಪೈರು ಬಂದಿದೆ. ಸೊ ಇದು ಸ್ವಲ್ಪ ದೊಡ್ಡದಾಗುತ್ತೆ, ಇನ್ನೂ ಸ್ವಲ್ಪ ದೊಡ್ಡದಾದ್ಮೇಲೆ ತೆಗೆದು ನೆಡಬೇಕಾಗುತ್ತೆ. ನೋಡಿ ಇವಾಗ ಎಷ್ಟು ದೊಡ್ಡದಾಗಿದೆ, ನೋಡಿ ಎಷ್ಟು ಚೆನ್ನಾಗಾಗಿದೆ. ಸೊ ಈ ಪೈರನ್ನು ಎತ್ತಿ ನಾವು ಯಾವ ಜಾಗಕ್ಕೆ ಹಾಕಬೇಕು ಅಂತ ಅಂದ್ಕೊಂಡಿದ್ವಿ ನೆಲಕ್ಕೆ, ಸೊ ಅಲ್ಲಿಗೆ ಹಾಕಬೇಕಾಗತ್ತೆ. ಚೆನ್ನಾಗಿ ಬಂದಿತ್ತು ಪೈರು. ಇದೇ ಥರನೇ ದೊಡ್ಡ ಪಾಟ್ಗಳಲ್ಲಿ ಹಾಕಿ ಇಟ್ಕೊಂಡಿದ್ರು ನಮ್ಮಮ್ಮ. ಸೊ ಈಗ ಇದನ್ನೆಲ್ಲ ಕಿತ್ತಾಕ್ತಾ ಇದ್ದಾರೆ. ಹಳೆ ಗಿಡಗಳನ್ನ ಕಿತ್ಬಿಟ್ಟು ಹೊಸ ಗಿಡ ನೆಡ್ತಾರೆ. ಗಟ್ಟಿ ಇರಲ್ವಮ್ಮ ಅದು? ಎಷ್ಟು ಮೇಲೆ ಬೇಗ ಬೇಗ ಬರ್ತೈತೆ ಮಳೆ. ಇದು ಮಣ್ಣು ನೆಂದಿರೋದಕ್ಕಾ? ನೀರು ಬಿಟ್ಟಿದ್ದೆ, ತಾನೇ ಬಿತ್ತು ಬಂತು. ನೋಡಿ ಎಷ್ಟು ಬೇಗ ಬೇಗ ಬರ್ತೈತೆ. ಹೂವು ಇದೆ ಅದರಲ್ಲಿ, ಇನ್ನೂ ಮೆಣಸಿನ್ಕಾಯಿ ಬಿಡುತ್ತೋ ಏನೋ ಇರಲಿ ಅಂತಲೇ. ನೋಡಿ ಎಷ್ಟೊಂದು ಹೂವು ಇದೆ. ಮೆಣಸಿನ್ಕಾಯಿ ಒಂದಿಲ್ಲ, ಬರೀ ಹೂವು ಆಯ್ತು ಅಷ್ಟೇ. ಮೆಣಸಿನ್ಕಾಯಿ ಒಂದು ಮೆಣಸಿನ್ಕಾಯಿ ಇಲ್ಲ. ಅದು ಆ್ಯಕ್ಚುಲಿ ಮುಗಿಲ್ ಮೆಣಸಿನ್ಕಾಯಿ ಅಮ್ಮ, ಖಾರ ಇರೋ ಮೆಣಸಿನ್ಕಾಯಿ ಅದು. ಹೌದು, ನೋಡು ಒಂದು ಕಾಯಿ ಐತೆ ಅದರಲ್ಲಿ 1-2-3 ಕಾಯಿ ಇದೆ. ಮೆಣಸಿನ್ಕಾಯಿಗಳಿದ್ದಾಗ ನೋಡಲ್ಲ ಅಲ್ಲಿ. ಹೋಗ್ಲಿ ಬಿಡು, ಕಿತ್ಬಿಟ್ಟಿದ್ಯಾ. ಇದನ್ನು ಕಿತ್ಬಿಡ, ಇದು ಬಿಡುತ್ತೆ ಅನ್ಸುತ್ತೆ. ಅದನ್ನು ಕೀಳಲ್ಲ, ಇದು ಕೀಳು. ಇದೂ ಅಷ್ಟೇ, ಮುಗಿಲಿ ಮೆಣಸಿನ್ಕಾಯಿನ ಖಾರ ಜಾಸ್ತಿ ಇರುತ್ತೆ. ಹೂವು ಐತೆ ಅಷ್ಟೇ. ನೋಡೋದಷ್ಟು ಗಟ್ಟಿ ಇದೆ. ಆಲೆ ಇದು ನೋಡದೆ ಹಾಕಿದ್ದೀರಾ? ಯಾಕೆ ನಿಂತಿರ್ತೈತೆ ಅಂತ. ಇನ್ನೇನಕ್ಕೆ ಈ ಥರ ಇದು ಮಾಡೋದು? ಬೇರೆ ಸ್ವಲ್ಪ ಚೆನ್ನಾಗಿ ಒಳಗಡೆ ಹೋಗ್ಲಿ ಅಂತ. ತುಂಬ ಏನು ತೆಗಿಯೋದು ಬೇಡ ತಾನೆ, ಸ್ವಲ್ಪ ಅಷ್ಟೇ. ಒಂಚೂರು ಒಳಗಡೆ ಹೋದರೆ ಸಾಕು. ಏನಿದು ಸೊಳ್ಳೆಗಳ ವೈಟ್ಗಿರೋದು? ಅಲ್ಲ, ಈ ಸೊಳ್ಳೆಗಳೆಲ್ಲ ಏನು ಹುಳಗಳ ಥರ ಹಾರಾಡ್ತಾ ಇರೋದು ಇದು. ಅಮ್ಮ ನೋಡು, ನೀನು ಇಲ್ಲ ಅಂದರೆ ನನಗೆ ಮಾಡೋಕ್ಕೆ ಬರಲ್ಲ, ನನಗೂ ಹೇಳ್ಕೊಡಾಯ್ತಾ? ಸರಿ, ಬಾ ನೋಡ್ಕಾ ಕಲ್ತ್ಕೋ. ಸರಿ. ಹಂಗೆ ನಾವು ಲಾಸ್ಟ್ ಹಾಕಿದ್ವಲ್ಲ ಸೊಪ್ಪು, ಅದೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ತೋರಿಸ್ತೀನಿ ನೋಡು. ನಾನು ಅಷ್ಟು ವೀಡಿಯೋ ಮಾಡಿ ಹಾಕಿದ್ವಲ್ಲ, ತೋರಿಸ್ತೀನಿ ಇರೋದು. ನಾನು ಆಗಲೇ ಕಿತ್ಕೊಂಡು ಒಂದು ದಿವಸ ಸಾಂಬಾರು ಹಾಕಿದ್ದೆ. ಇವತ್ತು ಉಪ್ಪಿಟ್ಟು ಮಾಡಿದ್ವಲ್ಲ, ಅದಕ್ಕೂ ಅದನ್ನೇ ಕಿತ್ಕೊಂಡಿದ್ದು. ನೋಡಿ, ಇದು ಸಬ್ಬಕ್ಕಿ ಸೊಪ್ಪು ಅವತ್ತು ಹಾಕಿದ್ದು. ಆಗಲೇ ತುಂಬ ಕಿತ್ಕೊಂಡಿದ್ದೀನಿ ನಾನು. ಇದು ಕೊತ್ತಂಬರಿ ಸೊಪ್ಪು ತುಂಬ ಚೆನ್ನಾಗಿ ಬಂದಿದೆ. ನಾಟಿ ಕೊತ್ತಂಬರಿ ಸೊಪ್ಪು ಅಷ್ಟೇ ಬೆಳೆದಲ್ಲಮ್ಮ ನಾಟಿ ಕೊತ್ತಂಬರಿ? ಗೊಬ್ಬರ ಹಾಕಿರಿ ಇನ್ನೂ ಬೆಳಿತೀವಿ. ಹೌದಾ? ಬಟ್ ನಾಟಿ ಅಲ್ವಾ, ತುಂಬ ಚಿಕ್ಕದಾಗೇ ಇರುತ್ತೆ ಅಂತ. ಸ್ಮೆಲ್ ಚೆನ್ನಾಗಿದೆ ಒಟ್ಟಿನಲ್ಲಿ. ಇದು ಮೆಂತ್ಯ ಸೊಪ್ಪು ಫುಲ್ಲೂ ತುಂಬ ಚೆನ್ನಾಗಿ ಬಂದಿದೆ. ನಾನು ಆ್ಯಕ್ಚುಲಿ ಒಂದೇ ಒಂದು ಪೈರು ತೋರಿಸಿದ್ದೆ, ಬಟ್ ಇದೇ ಥರ ನಮ್ಮಮ್ಮ ಒಂದು ದೊಡ್ಡ ಪಟಲ್ಲಿ ಹಾಕಿ ತುಂಬ ಜಾಸ್ತಿ ಪೈರುಗಳನ್ನ ಇಟ್ಕೊಂಡಿದ್ದಾರೆ. ಹಾಕಮ್ಮ ಇವಾಗ. ಸುಮ್ಮನೆ ಕೈಯಲ್ಲಿ ಆ ಥರ ಉರ್ಬಿಟ್ಟು ಮಣ್ಣನ್ನು ಮುಚ್ಚೋದಷ್ಟೇ ಸ್ವಲ್ಪ ಅಲ್ವಾ, ಆಮೇಲೆ ಅದೇ ದೊಡ್ಡದಾಗುತ್ತೆ. ಗ್ಯಾಪ್ ಜಾಸ್ತಿ ಇರಬೇಕಾ ಒಂದಕ್ಕೊಂದಕ್ಕೂ? 1-1.5 ಅಡಿ ಇರಬೇಕು. 1.5 ಅಡಿ ಇಟ್ಕೊಂಡ್ರೆ ಸಾಕು.
ಡೈರೆಕ್ಟಾಗಿ ಇಲ್ಲೇ ಬೀಜ ಹಾಕ್ಬೋದಲ್ಲ ಅಮ್ಮ, ನಾವು ಪಾಟಲ್ಲಿ ಬೀಜ ಹಾಕಿ ಸಸಿ ಮಾಡ್ಕೊಳ್ಳೋ ಬದಲು ಬೆಳೆಯಲ್ವಾ? ಬೆಳೆಯಲ್ಲ. ಹೌದಾ? ನೋಡಿ ಕಂಬಳಿ ಹುಳ ಇದೆ ಅಲ್ಲಿ, ಮುಟ್ಬೇಡ. ಕಂಬಳಿ ಹುಳ ನೀನು ಮುಟ್ಟದ ಕಡ್ತ ಆಗುತ್ತೆ. ಮುಟ್ದ ಮಮ್ಮಿ? ಏನು ಕೇಳ್ತಾ ಇದ್ದೀನಿ, ಡೈರೆಕ್ಟಾಗಿ ಅದು ಸೀಡ್ಸ್ ಹಾಕಿದ್ರೆ ಬೆಳೆಯಲ್ವಾ? ಬೆಳೆಯಲ್ಲ, ಒತ್ತಾಗುತ್ತೆ ಜಾಸ್ತಿ, ಗಿಡ ದೊಡ್ಡ. ದೂರ ಹಾಕೋದು ಅವಾಗ ಒತ್ತಾಗಂಗಿದ್ರೆ ಒಂದೊಂದೇ ಬೀಜ ಹಾಕೋಕ್ಕಾಗ್ತೈತೆ, ಅದು ಆಗಲ್ಲ. ಅದಕ್ಕೆ ಪಾಟಲ್ಲಿ ಸ್ವಲ್ಪ ಹಾಕ್ಬಿಟ್ಟು ಯಾವ್ದಾವ್ದು ಬರುತ್ತೋ ಪೈರುಗಳು ತೊಗೊಂಬಂದಿಡೋದಾ? ಪಾಟಲ್ಲಿ ಹಾಕಿದ್ರು ಆಯಿತು, ಭೂಮಿಗೆ ಬಿಟ್ಟರು ಆಯಿತು, ಎರಡು ಒಂದೇ. ಆದರೆ ಈ ಥರ ಸಪ್ರೇಟಾಗಿ ಇಷ್ಟು ಅಡಿ ಗ್ಯಾಪ್ ಇಟ್ಕೊಂಡು ಬರಬೇಕು ಅಂದರೆ ನಾವು ಒಂದು ಕಡೆ ಹಾಕಿ ಆಮೇಲೆ ಪೈರು ತೊಗೊಂಡು ಇಡಬೇಕು. ಆವಾಗ ಚೆನ್ನಾಗಿ ಬರುತ್ತೆ. ಈ ಕುಂಬಳಕಾಯಿ ಗಿಡ ಅಂತೂ ಅದು ಕಾಯಿನ ಬಿಡ್ತಾ ಇಲ್ಲ. ಕಾಯಿ ಬಿಡುತ್ತೆ ಬಿದೋಗುತ್ತೆ, ಕಾಯಿ ಬಿಡುತ್ತೆ ಬಿದೋಗುತ್ತೆ. ಗೊತ್ತಿಲ್ಲ ನೋಡಿ ಎಷ್ಟು ಉದ್ದ ಬೆಳ್ಕೊಂಡು ಹೋಗೈತೆ, ಆದರೆ ಕಾಯಿ ಬಿಟ್ಟು ಉದುರೋಗ್ತಾ ಇದೆ. ಮಣ್ಣು ಇದು ಫ್ಲಾಟ್ ಮಾಡಬೇಕೆಲ್ಲಾನು ನೀಟಾಗಿ. ಮತ್ತು ನೀರು ಹಾಕೋದಕ್ಕೆ ಗುಂಡಿ ಥರ ಮಾಡಲ್ವ? ಲಾಸ್ಟ್ ಟೈಮ್ ಮಾಡಿದ್ದಲ್ಲ ಆ ಥರ? ಇಲ್ಲ ಇವಾಗ ಲಾಸ್ಟ್ ಟೈಮ್ ಅಂದರೆ ಎರಡು ಹಾಕಿದ್ನಲ್ಲ, ಅದಕ್ಕೆ ಗುಂಡಿ ಥರ ಮಾಡಿದ್ದೆ. ಇವಾಗ ಹಿಂಗೆ ಮಾಡಬೇಕು. ಜಾಸ್ತಿ ಆಗ್ತೀಯ ಅಂತನಾ? ಇವಾಗ ಜಾಸ್ತಿ ಆಗ್ತಾ ಇದ್ದೀವಲ್ಲ, ಅದಕ್ಕೆ ಹಿಂಗೆ ಮಾಡಬೇಕು. ಗುಂಡಿ ಥರ ಮಾಡಿದ್ರೆ ಏನಾಗುತ್ತೆ ಅಂದರೆ ಗುಂಡಿಗೆ ಹೋಯ್ತೀವಲ್ಲ, ಅವಾಗ ಬೇರ್ತು ತೇಲ್ಬಿಡುತ್ತೆ ಮೇಲೆ. ನಾನು ಮೊನ್ನೆ ಹಾಕ್ಬೇಕಾದ್ರೆ ಬೇರೆ ತೇಲ್ತಾ ಇತ್ತು ಒಂದು ಚಿಕ್ಕ ಗಿಡಕ್ಕೆ ಕಡೆ, ಅವಾಗ ಒಣಗೋಗ್ತೀವಿ ಅಷ್ಟೇ. ತಗೋಮ್ಮ. ಇದೆಲ್ಲ ಕಾಯಿ ಬಿಡೋಕ್ಕೆ ಎಷ್ಟು ಒಂದು ತಿಂಗಳು ಬೇಕಾ? 3 ತಿಂಗಳು. 3 ತಿಂಗಳು ಬೇಕಾ? ಎಷ್ಟು ನೀರು ಹಾಕ್ಬೇಕಾ? ನೀರು ಒಂದೊಂದು ಜಗ್ ಫುಲ್ ಹಾಕ್ತೀಯ ಇಲ್ಲ ಚಿಮ್ಕಿಸ್ತೀಯಾ? ಅಷ್ಟೇನಾ? ಒಂದು ಜಗ್ಗಲ್ಲಿ ಒಂದು 4 ಗಿಡಕ್ಕೆ ಹಾಕ್ಬೋದು. ಹಾಗೆ ಇದು ಪಾಲಕ್ ಸೊಪ್ಪೆಲ್ಲ ಕಿತ್ಕೊಂಬಿಡು ಮಮ್ಮಿ, ಇವತ್ತು ಮಸ್ತ್ ಸೊಪ್ಪು ಮಾಡೋಣ ಆಯಿತಾ? ಪಾಲಕ್ಕು ಮೆಂತ್ಯ ಸ್ವಲ್ಪ ಕಿತ್ಕೋ, ಸ್ವಲ್ಪ ದೊಡ್ಡ ಬಂದಿರೋದು. ಸಬ್ಬಕ್ಕಿ ಸೊಪ್ಪು ಇನ್ನೂ ಬೆಳೆಯುತ್ತಾ ಇಲ್ವಾ? ಅಷ್ಟೇ ಇಲ್ಲಮ್ಮ, ಎಲ್ಲ ನೋಡು ಹಣ್ಣಾಗಿ ಯೆಲ್ಲೋ ಕಲರ್ ಆಗ್ತಾಯಿದೆ. ಆಲ್ರೆಡಿ ಕಿತ್ಕೊಬಿಡೋಣ ಫುಲ್ಲು. ಬೆಳೆಯುತ್ತಾ? ಎಸ್, ನೋಡಿದ್ರಲ್ಲ ಹೇಗೆ ನಾವು ಲಾಸ್ಟ್ ಟೈಮ್ ಹಾಕಿದಂಥ ಸೊಪ್ಪು ಬಂದಿದೆ. ಹಾಗೆ ಇವಾಗ ಮೆಣಸಿನ ಸಸಿನ ಹೇಗೆ ಹಾಕೋದು ಎಲ್ಲನೂ ನೋಡಿದ್ದೀರಲ್ವ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಬೇರೆ ಏನಾದರೂ ಯಾವುದಾದ್ರೂ ಬೆಳೆಯೋದ್ರ ಬಗ್ಗೆ ಏನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಮಾಡಿ ನನಗೆ. ಸೊ ನಾನು ನಮ್ಮಮ್ಮನ ಕೇಳಿ ನಿಮಗೂ ಹೇಳ್ತೀನಿ. ಯಾಕಂದರೆ ನಮ್ಮಮ್ಮ ಆಲ್ಮೋಸ್ಟ್ ವ್ಯವಸಾಯ ಮಾಡಿಕೊಂಡೇ ಬೆಳೆದಿರೋದು ಹಳ್ಳಿ ಕಡೆ ಎಲ್ಲ. ಸೊ ಹಾಗಾಗಿ ಅವ್ರಿಗೆ ಗೊತ್ತಿದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಥವಾ ಏನಾದ್ರು ನಾವು ಹಾಕಬೇಕು ಅನ್ನೋದಿದ್ರೆ ನೀವು ಕೇಳಿದ್ದನ್ನು ಹಾಗೆ ಅದನ್ನು ಹೇಗೆ ಸಸಿ ಹಾಕೋದು ಅಂತ ಸಹ ತೋರಿಸ್ಕೊಡ್ತೀವಿ. ಸೊ ನಿಮ್ಗೆಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.